28ನೇ ತಾರೀಕು ನಾವು ಪುರಿಯಿಂದ ವಾಪಸ್ ಹೊರಟಿದ್ದೀವಿ. ಆದರೆ ಪುರಿಲಿ ಇವತ್ತಿನ ದಿವಸನೂ ರಥಯಾತ್ರೆ ಕಂಟಿನ್ಯೂ ಆದ್ದರಿಂದ ಜನಗಳು ಬರೋದು ಇನ್ನೂ ನಿಂತಿಲ್ಲ. ನೋಡಿ ಹೇಗೆ ಬರ್ತಾನೆ ಇದ್ದಾರೆ. ಪುರಿ ಗಲಿಗಳಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಹೊರಟಿದ್ದೀವಿ. ಪುರಿ ಜಗನ್ನಾಥನ ದರ್ಶನ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಇದಕ್ಕೆ ಹೋಗ್ತಾ ಇದ್ದೀವಿ. ಕೊನಾರ್ಕ್ ಹೋಗ್ತಾ ಇದ್ದೀವಿ. ಮಹೇಶ್ ನೋಡಿ ಎಲ್ಲ ವಿಶ್ ಮಾಡಿ. ಗೋವರ್ಧನ್ ಪೀಠ ಏನೋ ಇದ್ದಾರೆ. ಹೊರಟಿದ್ದೀವಿ ಗಾಡಿನಲ್ಲಿ ಕೊನಾರ್ಕ್ ಕಡೆಗೆ. ನೋಡಿ ಇದೆಲ್ಲ ಪುರಿ ಊರಿನ ಸುಂದರ ದೃಶ್ಯಗಳು. ಈ ಗಾಡಿ ಅಲ್ಲಿ ದೇವಸ್ಥಾನದ ಹತ್ರ ಬಿಡಲ್ಲ. ಸ್ಯಾಂಡ್ ಆರ್ಟ್ ಮ್ಯೂಸಿಯಂ ಹೋಗ್ತಾ ಇದ್ದೀವಿ. ಇದು ನೋಡಿ ಇವರು ಸುಂದಮ್ ಅಂದ್ಬಿಟ್ಟು ಸ್ಯಾಂಡ್ ಆರ್ಟಿಸ್ಟು, ಭಾಳ ಫೇಮಸ್ ಅನಿಸುತ್ತೆ. ಅವರು ಮಾಡಿರೋ ಕಲಾಕೃತಿಗಳು ಇಲ್ಲಿದೆ. ಸಿಂಗಲ್ ಬೇಕಾ ಸರ್ ನಿಮ್ದು? ಬೇಡವಾ? ಮೋದಿ ಜೊತೆನೂ ನೋಡಿ ಎಲ್ಲ ನಮ್ಮ ಫ್ರೆಂಡ್ಸು ಎಲ್ಲರೂ ನೋಡ್ತಾ ಇದ್ದೀವಿ. ಪುರಿ ಮತ್ತೆ ಕೊನಾರ್ಕ್ ಹೋಗೋ ದಾರಿ, ಪುರಿಯಿಂದ ಕೊನಾರ್ಕ್ ಹೋಗೋ ದಾರಿ ಎಷ್ಟು ಚೆನ್ನಾಗಿದೆ, ಎಷ್ಟು ಹಸಿರಾಗಿದೆ. ಇಲ್ಲಿ ಬಲಗಡೆಗೆ ಪೂರ್ತಿ ಸಮುದ್ರ, ಎಡಗಡೆಗೆ ಈ ಗೋಡಂಬಿ ಗಿಡಗಳಿದೆ. ಪೂರ್ತಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋ. ರೋಡ್ಸ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ, ಬಹಳ ಚೆನ್ನಾಗಿದೆ ರೋಡ್. ಹೌದಾ ಮೇಡಮ್? ಅದು ಮ್ಯಾಗ್ಮಾ ಆಫೀಸ್ ಎಲ್ಲಿದೆಯೋ ಅಲ್ಲಿಗೆ ಹೋಗ್ಬೇಕಷ್ಟೇ ಕಸ್ಟಮರ್. ಪುರಿಯಿಂದ ಕೊನಾರ್ಕ್ ಹೋಗೋ ದಾರಿ ಪೂರ್ತಿ ಗೋಡಂಬಿ ಗಿಡಗಳ. ಆ ಗೋಡಂಬಿ ಗಿಡದಲ್ಲಿ ಒಂದು ಗೋಡಂಬಿ ಹಣ್ಣನ್ನು ಕಿತ್ಕೊಂಡ್ವಿ. ನೋಡಿ ಇದು ಗೋಡಂಬಿ ಇದೆ ಇನ್ನು ಮೇಲೆ. ಅದು ಇನ್ನೂ ಹಣ್ಣು ಆಗಬೇಕಾಗಿತ್ತು, ಕಿತ್ತಿದ್ದೀವಿ. ನೋಡಿ ಈ ರೀತಿ ಇರುತ್ತೆ ಗೋಡಂಬಿ, ಹೀಗಿದೆ ಮೇಲೆ. ಅದನ್ನು ಗೋಡಂಬಿ ಮೇಲ್ಗಡೆ ಇರೋದನ್ನು, ಈ ಪಾರ್ಟನ್ನು ತೆಗೆದು ಬೇಯಿಸ್ತಾರೆ, ಆಮೇಲೆ ಸೇಲ್ ಮಾಡ್ತಾರೆ. ರಾಮಚಂದ್ರ ದೇವಸ್ಥಾನ ಅಂತ ಬಂದಿದ್ದೀವಿ. ಸಮುದ್ರದ ಹತ್ರ ಇದೆ ನೋಡಿ ಸಮುದ್ರ. ಇದು ದೇವಸ್ಥಾನ. ಒಂದು ದೇವಸ್ಥಾನ ನೋಡಿ, ಪರಮೇಶ್ವರ ಆರ್ಕಿಟೆಕ್ಚರ್.
ಸಮುದ್ರ ನದಿ ಸೇರ್ತಾ ಇದೆ, ಪಕ್ಕನೇ ಇದೆ ನೋಡಿ. ಭಾಳ ಸುಂದರವಾಗಿದೆ ಜಾಗ. ರಾಮಭದ್ರ ದೇವಸ್ಥಾನದ ಹಿಂದೆ ಅದು ದೇವಸ್ಥಾನ. ಇದು ಇಲ್ಲಿನ ಪರಿಸರ ಚಿಕ್ಕದಾಗಿ ಲೋಕಲ್ ಮಕ್ಕಳು. ಎಂಟ್ರೆನ್ಸ್ ಎಲ್ಲ ಲೋಕಲ್ ಜನಗಳು ಫೋಟೋ ತೆಗೆಸ್ಕೊತಿದ್ದಾರೆ. ಇದು ಚಂದ್ರಭಾಗ ಸಮುದ್ರ, ಪುರಿ ಮತ್ತು ಕೊನಾರ್ಕ್ ಮಧ್ಯ ಸಿಗೋ ಒಂದು ಸಮುದ್ರದ ಒಂದು ತೀರ. ಒಳ್ಳೆ ಬೀಚು. ವೆದರ್ ಸರಿ ಇಲ್ಲ ಅಂತ ಅಲೆಗಳು ತುಂಬ ಬರ್ತಾ ಇದೆ. ತುಂಬ ರಫ್ ಆಗಿದೆ ಬೀಚು. ಎಲ್ರಿಗೂ ಹೇಳಿದ್ದಾರೆ ಯಾರು ಇಳಿಬೇಡಿ ಅಂತ. ನೋಡಿ, ಕೊನಾರ್ಕ್ ಒಳಗಡೆ ಎಂಟರ್ ಆಗ್ತಾ ಇದೀವಿ. ಕೊನಾರ್ಕ್ ಏರಿಯಾ ಇವೆಲ್ಲ. ಇಲ್ಲಿ ಬೇಕಾದ್ರೆ ಒಂದು ಕೆಜಿ ಮೆಣಸಿನಕಾಯಿ ತಗೊಂಡೋಗಿ ಏನೂ ಆಗಲ್ಲ. ಬೇಕಾದ್ರೆ ಸೂರ್ಯದೇವನ ದೇವಸ್ಥಾನ. ಜಗನ್ನಾಥನ ದರ್ಶನ ಆಯಿತು. ಇವಾಗ ಸೂರ್ಯನಾರಾಯಣನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಆದರೆ ದೇವರಿಲ್ಲ, ಎಲ್ಲ ಪಾಳು ಬಿದ್ದೋಗಿದೆ ದೇವಸ್ಥಾನ. ನಾನೆಲ್ಲ ಮನೆ ಮೇಲೆ ಬೆಳೆದ್ಬಿಡ್ತೀನಿ. ಹೌದಾ? ಮನೆ ಮೇಲ ಪಾಟಲ್ಲ ನೋಡಿ ಏನ್ರಿ ಪಾಟ ಮೆಣಸಿನ್ಕಾಯಿ ಹಾಕಿದ್ರೆ ಮೆಣಸಿನ್ಕಾಯಿ ಬರಲ್ಲ. ದಾಳಿಂಬೆ ಹಾಕಿದ್ರೆ ಬಹಳ ಚೆನ್ನಾಗಿದೆ. ದಾಳಿಂಬೆ ಜಾಗ ಬೇಕು ಸರ್ ಚೆನ್ನಾಗಿ. ಬನ್ನಿ ಕೊನಾರ್ಕ್ ದೇವಾಲಯಕ್ಕೆ. ಇದೇ ಕೊನಾರ್ಕ್ ದೇವಾಲಯ. ಪಾಳು ಬಿದ್ದಿದೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ದೇವಸ್ಥಾನಗಳ ಪರಿಸ್ಥಿತಿ ಹೀಗೆ ಇರುತ್ತೆ. ಒಳ್ಳೊಳ್ಳೆ ದೇವಸ್ಥಾನಗಳದ್ದು ನೋಡಿ. ಬನ್ನಿ, ಹಾಗೆ ಇನ್ನು ತೋರಿಸ್ತೀನಿ ಮುಂದೆ. ಒಳಗೆ ಕೋಲಾರ್ ಒಂದು ಮಾಡಿ. ಯಾವ್ದ್ರಲ್ಲಿ ನೋಡಿದ್ದೀರಾ? ಅಲ್ಲೂ ಇದೆ, ಎಲ್ಲ ಕಡೆ ಮುಂದೆ ಇದೆ. ನೋಟಲ್ಲಿ ಸರ್ ಯಾವುದೋ ನೋಟಲ್ಲಿ ಯಾವುದು ಸನ್ ಟೆಂಪಲ್ ಯಾವುದರಲ್ಲ ಇರಬೇಕು ನೋಡಿ. ನೋಡಿ, ಸನ್ ಟೆಂಪಲ್ ಒಳಗಡೆ ಬರ್ತಾ ಇದ್ದೀವಿ. ನೆಲೆಗಳು ಹೇಗಿದೆ, ಕಲ್ಲು ಎಲ್ಲ ಆಗಿನ ಕಾಲದ್ದೇನೆ. ಕಟ್ಟಡ ಕೂಡ ಗೈಡ್ ಆಲ್ರೆಡಿ ಗೈಡ್ ತಗೊಂಡಿದ್ದೀವಿ ನೋಡಿ. ಇದು ಎಂಟ್ರೆನ್ಸು. आप सबको नमस्कार। मेरा नाम धनेश्वर दास। आप लोग देखिए, आप लोग जो जगह पे आए हैं, इस जगह का नाम होता है कोणार्क। और कोणार्क का संस्कृत शब्द पुरी और भुवनेश्वर कोल में जगह गोल्डन ट्रायंगल, इसलिए कोल और सूर्य भगवान का एक नाम और है। दोनों नाम मिला के जगह का नाम हुआ कोणार्क। कोणार्क में आप लोग देखने के लिए आए सूर्य मंदिर को। ये सूर्य मंदिर को पूर्व बांग्लादेश का राजा नरसिंह देव ने 1250 में बनाया। ये मंदिर को बनाने के लिए 1200 कारीगर की 12 साल। ನೋಡಿ, ಸನ್ ಟೆಂಪಲ್ದು ಆರ್ಕಿಟೆಕ್ಚರ್ಸು ಹೇಗಿದೆ ಒಂದೊಂದನ್ನು.
ಇದು ಜೀವನ ಚಕ್ರ ಅಂತೀವಲ್ಲ, ಇದೇನೇ ಜೀವನ ಚಕ್ರ. ಈ ಜೀವನ ಚಕ್ರದಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಏನೇನಾಗುತ್ತೆ ಎಲ್ಲ ಇದೆ. ವಿಷ್ಣುವರ್ಧನ್ ಜೀವನ ಚಕ್ರ ಅಲ್ಲ ಇದು, ನಮ್ಮ ಜೀವನ ಚಕ್ರ ಇದು. ನೋಡಿ ನೋಡಿ, ಸೂರ್ಯ ದೇವಸ್ಥಾನ, ಎಲ್ಲ ಕಾಲಚಕ್ರಗಳು, ಸೂರ್ಯ ದೇವಾಲಯದ ರಥಚಕ್ರಗಳು ಇವೆಲ್ಲ. ನಾವು ಹೇಗೆ ರಥಯಾತ್ರೆ ನೋಡ್ಕೊಂಡು ಬರ್ತಾ ಇದ್ದೀವಿ ಹಾಗೆ ಎಲ್ಲ ರಥಚಕ್ರಗಳು ನೋಡಿ. ಎಲ್ಲ ಅನ್ಫಿನಿಶ್ಡ್ ಇದೆಲ್ಲ ಪಿಕ್ಚರ್ಸ್ ಎಲ್ಲ ಇದೆಲ್ಲ ಇದೆ. ಇಲ್ಲಿ ಕೊನಾರ್ಕ್ ಟೆಂಪಲ್ಲು. ಕೊನಾರ್ಕ್ ಟೆಂಪಲ್ನ ಕಟ್ಟಿರೋ ಬೀಮ್ಸ್ ಎಲ್ಲ ಐರನ್ದಂತೆ. ಈ ಐರನ್ ಬೀಮ್ಸು ಯೂಸ್ ಮಾಡಿ ಕಟ್ಟಿದ್ದಾರೆ. ಆದರೆ ಬೀಮ್ ಇರೋದು, ಐರನ್ ಇರೋದು ಸಮುದ್ರದ ಪಕ್ಕ. ಸಮುದ್ರ ಅಂದರೆ ಸಾಲ್ಟ್ ವಾಟ್ರು, ವೇವ್ಸಲ್ಲಿ ಬಂದೇ ಬರುತ್ತೆ. ಬಟ್ ಯಾಕೆ ಇದು ಇದಾಗಿಲ್ಲ, ತುಕ್ಕಿಡ್ದಿಲ್ಲ? ಯಾರು ತಿಳಿದವ್ರು ಹೇಳಿ, ನನಗಂತೂ ಗೊತ್ತಿಲ್ಲ, ಅಷ್ಟು ಓದಿಲ್ಲ ನಾನು. ಬಟ್ ತುಕ್ಕಿಡ್ದಿರೋ ಕಬ್ಬಣ ಅಂದರೆ ಆಶ್ಚರ್ಯ ಅಂತೂ ಆಗುತ್ತೆ ಖಂಡಿತ. ಭಾಳ ದೊಡ್ಡ ದೊಡ್ಡ ಬೀಮ್ಸು, ಬಟ್ ಸ್ಟಿಲ್ ತುಕ್ಕಿಡ್ದಿಲ್ಲ. ಏನೋ ಪೇಂಟ್ ಹೊಡೆದಿದ್ರ ಆ ಕಾಲದಲ್ಲಿ, ಬೇರೆ ಏನಾರ ಕೆಮಿಕಲ್ ಹಾಕಿದ್ರ? ಯೂಶ್ವಲಿ ಉಪ್ಪು ನೀರು ಜೊತೆ ಕಬ್ಬಣ ಸೇರಿದ್ರೆ ತುಕ್ಕಿಡಿಯುತ್ತೆ, ಇದಾಗೇ ಆಗುತ್ತೆ. ಗೊತ್ತಿಲ್ಲ ಏನು ಕಾರಣ ಅಂತ. ನೋಡುವ ಮುಂದೆ ಬೇರೆ ಏನಾರ ಸಿಗುತ್ತಾ, ಈ ಥರದ್ದು ಏನಾರ ಇದೆಯಾ ವಿಷಯಗಳು. ನಮ್ಮ ಗ್ಯಾಂಗೆಲ್ಲ ಹೋಗ್ಬಿಟ್ಟಿದ್ದಾರೆ, ಬೈತಿದ್ದಾರೆ, ಬನ್ನಿ ಅಂತ ಹೊರಟ್ವಿ. ಅಲ್ಲೇ ಹೋಗಿದ್ದಾನೆ ಏರ್ಲ್ಯಾಂಡ್ಗೆ, ಅವನು ಮನೆ ತೊಗೊಂಡ ಮೊನ್ನೆ, ಎಷ್ಟೋ ಕೋಟಿ ಕೊಟ್ಟು. ಕೊನಾರ್ಕಿಂದ ಭುವನೇಶ್ವರ್ ಕಡೆ ಹೊರಟಿದ್ದೀವಿ. ನೋಡಿ, ಮಧ್ಯದಲ್ಲಿ ಮಳೆ ಬಂದ್ಬಿಟ್ಟಿತ್ತು, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಕೊನಾರ್ಕಲ್ಲಿ ಅಪ್ಪ ಹುಷಾರಾಗಿದ್ದಾರೆ, ಪರವಾಗಿಲ್ವಾ? ಆಮೇಲೆ ರೋಡ್ ಸ್ವಲ್ಪ ಕನ್ಸ್ಟ್ರಕ್ಷನ್ನು, ಹಸಿರಾಗಿದೆ ಪರಿಸರ, ಎಲ್ಲ ಗ್ರೀನರಿ ಚೆನ್ನಾಗಿದೆ. ಭುವನೇಶ್ವರ್ ಬರ್ತಾ ಇದ್ದೀವಿ. ಆನ್ ದ ವೇ ಟು ಭುವನೇಶ್ವರ್ ಧವಲಗಿರಿಗೆ ಬಂದಿದ್ದೀವಿ. ಧವಲಗಿರಿ ಇತಿಹಾಸ ಮತ್ತು ಏನಿದೆ ಧವಲಗಿರಿ, ಬನ್ನಿ ನೋಡೋಣ, ಮುಂದೆ ಹೇಳ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ಯಾರೋ ಟೋಲ್ ವಸೂಲಿಗೆ ನಿಲ್ಲಿಸಿದ್ದಾರೆ, ಇವರು ಟೋಲ್ ಕೊಟ್ಟು ಮುಂದೆ ಹೋಗ್ಬೇಕು. ಧವಳಗಿರಿಗೆ ಹೋಗೋ ದಾರಿ ಹೀಗೆ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿದೆ. ಬೆಟ್ಟ ಅಂತ ಹೇಳ್ಬೋದು, ಅಂಥ ದೊಡ್ಡ ಬೆಟ್ಟ ಏನಲ್ಲ. ಸೊ ಮೇಲಿರೋದ್ರಿಂದ ಘಾಟ್ ಸೆಕ್ಷನ್ ಥರ ಇದೆ. ಸ್ವಲ್ಪ ಹೋಗ್ತಾ ಇದ್ದೀವಿ. ತುಂತುರು ಮಳೆ ನಡೀತಾನೆ ಇದೆ ನೋಡಿ. ಹಾಗೆ ಸ್ವಲ್ಪ ಮೇಲೆ ಹೋದ ಮೇಲೆ ಅಲ್ಲೊಂದು 10-15 ಮೆಟ್ಲು ಹತ್ತಬೇಕಾಗತ್ತೆ. ಬಟ್ ಈಗ ಹೀಗಿದೆ ಮೇಲೆ ಹೋಗೋ ದಾರಿ. ಗುಡ್ಡದ ಮೇಲೆ ಅಂತ ಹೇಳ್ಬೋದು ನಾವು. ಬೆಟ್ಟ ಅನ್ನೋದಕ್ಕಿಂತ ಚಿಕ್ಕದೊಂದು ಗುಡ್ಡ ಇದು. ಮೇಲೆ ಹೋಗೋದಕ್ಕೆ ದಾರಿ ಮಾಡಿದ್ದಾರೆ, ಎಲ್ಲ ಇದ್ದಾರೆ. ಕೂತಿದ್ದೀವಿ. ಬಂತು ಪಾರ್ಕಿಂಗು. ಇಲ್ಲೇ ಎಲ್ಲಾರು ಪಾರ್ಕ್ ಮಾಡಿ ಸ್ವಲ್ಪ ಒಂದು ಚಿಕ್ಕದಾಗಿ ಒಂದು ಬೆಟ್ಟ ಹತ್ತಬೇಕು. ಬನ್ನಿ ಹೋಗೋಣ, ಮೇಲ್ಗಡೆ ತೋರಿಸ್ತೀನಿ. ಇದು ಒರಿಸ್ಸಾ ಗೌರ್ಮೆಂಟ್ ಬಸ್ಸು, ಗೌರ್ಮೆಂಟ್ ಟಿ ಟಿಗಳು. ಈ ಟಿ ಟಿನಲ್ಲೇ ಬರ್ಬೇಕು ಈ ಗುಡ್ಡದ ಮೇಲೆ. ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಬರ್ತಾರೆ. ಅದಕ್ಕೆ ಸರ್ವಿಸ್ ಇದು. ಈ ಗುಡ್ಡನೇ ಹತ್ಕೊಂಡು ಹೋಗ್ತಾ ಇದ್ದೀವಿ. ಪೂರ್ತಿ ಗುಡ್ಡದ ಮೇಲೆ ಬಿಡಲ್ಲ, ಒಂದು ಹಂತದ ತನಕ ಅಷ್ಟೇ, ಆಮೇಲಿಂದ ಹತ್ತಲೇಬೇಕು. ನೋಡಿ ಹೇಗಿದೆ. ನಾನು ವಿಡಿಯೋ ಮಾಡ್ಕೊಂಡು ಹಿಂದೆ ಬಿದ್ದೆ. ಎಲ್ಲರೂ ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ.
ನೋಡಿ ಹೇಗಿದೆ. ನೋಡಿ ಪರಿಸರದ ಮೇಲೆ ಬಂದ್ವಿ. ಇದು ಮೈನ್ ಸ್ತೂಪ ಮಾಡಿದ್ದಾರೆ, ಬುದ್ಧಿಸ್ಟ್ ಸ್ತೂಪ ಇದು. ಅಶೋಕಂದು ಮೈನ್. ಅಶೋಕನ ಹಿಸ್ಟ್ರಿಯಲ್ಲಿ ಈ ಜಾಗ ಭಾಳ ಪ್ರಾಮುಖ್ಯತೆ ಪಡೆದಿದೆ. ನಮ್ಮ ರಘುವೀರ್ ಅವ್ರು ಎಲ್ಲಿ ನಿಂತರೂ ಅಲ್ಲಿ ಒಂದೊಂದು ಫೋಟೋ ಗ್ಯಾರಂಟಿ ಇರುತ್ತೆ. ನೆನಪಿಗೆ, ಸ್ಮರಣೆಗೆ. ನೋಡಿ ಹೇಗಿದೆ ಬನ್ನಿ ಹಾಗೆ. ಹಿಸ್ಟ್ರಿ ಇಲ್ಲಿದೆ. ಇದರಲ್ಲಿ ಕಾಣಿಸ್ತಾ ಇಲ್ಲ, ವೈಲ್ಡ್ ಆ್ಯಂಗಲಲ್ಲಿ. ಇದ್ರಲ್ಲಿ ತೋರಿಸ್ತೀನಿ, ಯಾರಾರ ಪಾಸ್ ಮಾಡಿಕೊಂಡು ಓದ್ಕೊಳ್ಳಿ. ಮೆಟಲ್ ಆದ್ದರಿಂದ ರಿಫ್ಲೆಕ್ಷನ್ ಬರ್ತಾ ಇದೆ, ಅಷ್ಟು ಕ್ಲಾರಿಟಿ ಇಲ್ಲ. ಗೂಗಲ್ ಮಾಡಿದ್ರೆ ಪೂರ್ತಿ ವಿವರ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ಇರ್ತಕ್ಕಂಥ ಒಂದು ಶಿವನ ಪುರಾತನವಾದ ಲಿಂಗ. ದೇವಸ್ಥಾನದ ಪ್ರಕಾರದಲ್ಲಿ ಗಣೇಶ, ಲಕ್ಷ್ಮೀನಾರಾಯಣ ಟೆಂಪಲ್ಲು, ಹೀಗೆ ಚಿಕ್ಕ ಚಿಕ್ಕ ದೇವರುಗಳು ಇದೆ ಇಲ್ಲಿ. ಲಕ್ಷ್ಮೀನಾರಾಯಣ ಸ್ವಾಮಿ ನೋಡಿ, ದೇವಸ್ಥಾನ, ಈಶ್ವರನ ದೇವಸ್ಥಾನ. ಅತ್ಯಂತ ಪುರಾತನವಾದ ವಿಗ್ರಹಗಳು, ಭಿನ್ನವಾಗಿರೋದ್ರಿಂದ ಯೂಸ್ ಮಾಡ್ತಿಲ್ಲ. ತಿರ್ಗಾ ವಾಪಸ್ ಹೋಗ್ತಾ ಇದ್ದೀವಿ. ಅಂಗಡಿಗಳು, ಸ್ವೀಟ್ಸು, ಪ್ರಸಾದ ಅಂತಾರೆ. ಬಟ್ ಭಾಳ ಚೆನ್ನಾಗಿದೆ. ಪ್ರತಿಯೊಬ್ಬರು ಭುವನೇಶ್ವರ್ಗೆ ಬಂದರೆ ಈ ಜಾಗ ವಿಸಿಟ್ ಮಾಡಿ. ಒಂದು ಐತಿಹಾಸಿಕ ಸ್ಥಳ ಇದು. ಐತಿಹಾಸಿಕ ಮತ್ತು ನಮ್ಮ ಅಶೋಕನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ. ನೋಡಿ, ಅದೇ ನದಿ. ಸೊ ಕೆಳಗೆ ಇಳಿತಾ ಇದ್ದೀವಿ. ಇಲ್ಲಿ ಹಲವಾರು ಅಂಗಡಿಗಳು, ಹೆಚ್ಚಾಗಿ ಬುದ್ಧನ ಪ್ರತಿಮೆಗಳು ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಬುದ್ಧನದ್ದು, ಕೃಷ್ಣ ಎಲ್ಲ ಇದೆ. ಬಟ್ ಅಧಿಕವಾಗಿ ಬುದ್ಧನ ಸ್ಟ್ಯಾಚ್ಯೂಗಳೇ ಜಾಸ್ತಿ ಇದೆ. ಇದು ಇಲ್ಲಿನ ತಿಂಡಿ ತಿನಿಸುಗಳು. ನಾವು 400 ರೂಪಾಯಿ ಕೊಟ್ಟು ಗೋಡಂಬಿ ತಗೊಂಡ್ವಿ. ಇಲ್ಲಿ ಅರ್ಧ ಕೆ ಜಿಗೆ 400 ರೂಪಾಯಿ, ಅಲ್ಲಿ 1 ಕೆ ಜಿ 400 ರೂಪಾಯಿ. ಎಲ್ಲಿ? ಕೊನಾರ್ಕಲ್ಲಿ. ಇಷ್ಟೇ ಅಂಗಡಿಗಳು ಆಯಿತು. ಇಲ್ಲಿಂದ ಹೊರಡ್ತೀವಿ. ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಹೋಗ್ತಾ ಇದ್ದೀವಿ ಭುವನೇಶ್ವರ್ಗೆ. ಧವಳಗಿರಿ ಮುಗೀತು. ಭುವನೇಶ್ವರ್ ಕಡೆಗೆ ನಮ್ಮ ಪ್ರಯಾಣ. ಒಂದು 10-15 ನಿಮಿಷಕ್ಕೆ ಭುವನೇಶ್ವರ್ ತಲುಪ್ತೀವಿ. ಅಲ್ಲಿ ಯಾವುದಾದ್ರು ಒಂದು ಹೋಟ್ಲಲ್ಲಿ ಊಟ ಮಾಡಿ ನಂತರ ಲಿಂಗರಾಜ್ ಟೆಂಪಲ್ ದರ್ಶನ ಮಾಡೋಣ ಅಂತ ನಮ್ಮ ಕಾರ್ಯಕ್ರಮ ಇದೆ. ಮಳೆ ಹೇಗೆ ನಮ್ಮ
ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುತ್ತಾ ಇಲ್ಲ ಸುಸೂತ್ರವಾಗಿ ಆಗುತ್ತಾ ನೋಡಬೇಕು. ಬನ್ನಿ ಹೋಗೋಣ. ಭುವನೇಶ್ವರ್ಗೆ ಬಂದ್ವಿ. ಲಿಂಗರಾಜ್ ಟೆಂಪಲ್ ಹತ್ರ ಪಾರ್ಕಿಂಗಲ್ಲಿ ಗಾಡಿ ನಿಲ್ಸಕ್ಕೆ ಹೋಗ್ತಾ ಇದ್ದೀವಿ. ಇದೇ ಲಿಂಗರಾಜ್ ಟೆಂಪಲ್ ಆಚೆ ಕಡೆಯಿಂದ ದೃಶ್ಯ. ಟ್ರಾಫಿಕ್ಕಲ್ಲಿ ಇದು ಫ್ಲೈಓವರು ಅದಕ್ಕೆ ಏನೋ ಡಿಸೈನ್ ಮಾಡಿದ್ದಾರೆ ನೋಡಿ. अगर आपको मार्केट बकेट जाना है, ठीक है, मेन इंटरसेक्शन अगर आपको मार्केट बकेट देखना है यहाँ की, हाँ तो यहाँ 100 मीटर दूर पे 1 नंबर मार्केट है. हाँ। यहाँ की सबसे बड़ा मार्केट है. क्या मिलेगा उधर? अब जो बड़ा मार्केट है, घूमते घूमते अगर आपको कुछ पसंद आए, मार्केट घूमना है तो घूम सकते हैं. ये यहाँ से 100-150 मीटर है, ज्यादा दूर नहीं है. और होटल यहाँ से 200-300 मीटर होगा आपके पैदल लिए. चल सकते हैं ना? ये पास में होटल है, मुझे स्टेशन है. होटल नहीं, स्टेशन है, पास में पैदल आ सकते. यही तो पूरे दिन ही घूमो. कल 12 बजे तक रात तक घूमे थे, 12-1 बजे तक कहाँ घूम. ಭುವನೇಶ್ವರಲ್ಲಿ ಮತ್ತೊಂದು ಫೇಮಸ್ ದೇವಸ್ಥಾನ ಮುಕ್ತೇಶ್ವರ ದೇವಸ್ಥಾನ, ಅಲ್ಲಿ ಬರ್ತಾ ಇದ್ದೀವಿ. ನೋಡಿ ಹೇಗಿದೆ ಮುಕ್ತೇಶ್ವರನ ಸನ್ನಿಧಿ. ತುಂಬ ಇದ್ರ ಬಗ್ಗೆ ಕೇಳ್ಪಟ್ಟಿದ್ದೀವಿ, ಚೆನ್ನಾಗಿದೆ ಅಂತ, ಅದಕ್ಕೆ ಬಂದ್ವಿ ನೋಡೋಣ ಅಂತ. ನೋಡಿ ಲಿಂಗರಾಜ್ ಥರಾನೇ ಇದೆ, ಬಟ್ ಇಲ್ಲಿ ನೋಡಿ ಹೇಗಿದೆ. ಮುಕ್ತೇಶ್ವರ ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ ಇದೆ. ಇದು ಸೆಕ್ಯೂರಿಟಿ ಊಟ ಮಾಡ್ತಾ ಇದ್ದಾರೆ. ಇದು ಮುಕ್ತೇಶ್ವರಂದು ಇಂಗ್ಲೀಷಲ್ಲಿ ಬರೆದಿದ್ದಾರೆ, ಪಾಸ್ ಮಾಡಿ ಓದ್ಕೋಬೋದು. ಭುವನೇಶ್ವರದಲ್ಲಿರುವ ಮುಕ್ತಿನಾಥನ ನೋಡಿ ದರ್ಶನ ಮಾಡ್ಕೊಳ್ಳಿ. ಇದು ದೇವಸ್ಥಾನ, ಒಳಗೆ ಗರ್ಭಗುಡಿ. ಇದು ದ್ವಾರದಲ್ಲಿ ಮೊದಲನೆಯದು ನೋಡಿ ಹೇಗಿದೆ. ನೋಡಿ ಎಲ್ಲ ಹೇಗಿದೆ. ಅತ್ಯಂತ ಪುರಾತನವಾದ ಒಂದು 1200 ವರ್ಷಗಳ ಹಳೆಯ ದೇವಸ್ಥಾನ. ಹೀಗೆ ಬಂದರೆ ಆಚೆ ಕಡೆ ದೇವರ ಒಂದು ಇದ್ರ ಥರ ಮಂಟಪ ಒಂದು ಮಾಡಿದ್ದಾರೆ. ಹೇಗಿದೆ ಲಿಂಗರಾಜ್ ಟೆಂಪಲಲ್ಲಿ ಬಿಡಲಿಲ್ಲ, ಸೊ ಅದ್ರ ಬದಲಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಹೆಚ್ಚು ಕಮ್ಮಿ ಹಾಗೇ ಇದೆ, ಆದರೆ ಅದರಷ್ಟು ದೊಡ್ಡದಾಗಿಲ್ಲ, ಹೆಚ್ಚು ಕಮ್ಮಿ ಅದೇ ರೀತಿ ಇದೆ. ನೋಡಿ ಮುಕ್ತಿನಾಥ.
ನೋಡಿ ಪರಿಸರದಲ್ಲೆಲ್ಲ ಭಾಳಷ್ಟು ಮಂದಿರಗಳಿದೆ. ಬಂದರೆ ಒಂದು ಸುಂದರವಾದ ಕೊಳ ಅಂತ ಹೇಳ್ಬೋದು, ಕಲ್ಯಾಣಿ ಅಂತ ಹೇಳ್ಬೋದು. ನಮ್ಮಲ್ಲಿ ಏನಿದೆ ಆ ಥರ ನೋಡಿ. ಭಾಳ ಚೆನ್ನಾಗಿದೆ ಕಲ್ಯಾಣಿ. ಸರ್ ನಿಂತ್ಕೊಳ್ಳಿ ಸರ್. ಹೊಡೀರಿ. ಎಲ್ಲ ಆಯಿತು, ಹೊರಟಿದ್ದೀವಿ ವಾಪಸ್ಸು ಬೆಂಗಳೂರಿಗೆ ರೆಡಿಯಾಗಿ ಹೊರಟಿದ್ದೀವಿ. ಇದೇ ಹೋಟೆಲ್ ಇದ್ವಿ. ರಘುವೀರ್ ಅವ್ರು ಇಲ್ಲೇ ಇರ್ತಾರೆ, ನಾಳೆ ಬರ್ತಾರೆ. ಓಕೆ, ಸೊ ವಾಪಸ್ ಭುವನೇಶ್ವರ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಈ ಜಗನ್ನಾಥ್ ಪುರಿ ರಥಯಾತ್ರೆಯ ಕಾರ್ಯಕ್ರಮ ಮುಗಿಯುತ್ತೆ. ಇನ್ನು ನೆಕ್ಸ್ಟ್ ಯಾವ್ದಾರ ಊರಿಗೆ ಹೋದಾಗ ವಿಡಿಯೋಸು ಫೋಟೋಸು ಹಾಕ್ತೀನಿ. ನಮಸ್ಕಾರ.